ಈಗ ಅನ್ನರಾಮಯ್ಯ, ಈಗ ದಾಖಲೆ ರಾಮಯ್ಯ, ಏನ್ ಹೇಳ್ತೀರಾ? ಪ್ರಜೆಗಾಗಿ 48 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಸಮಾಜ ಸೇವೆಯಲ್ಲಿ ಬೆರೆತು ಇವತ್ತೇನು ಸುದೀರ್ಘವಾಗಿ 2795ನೇ ದಿನಕ್ಕೆ ಕಾಲು ಇಡ್ತಿರ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯನವರ ಕಾರ್ಯವೈಖರಿ, ಬಡವರವರ ಕಾಳಜಿ, ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಅಗರಿಬೊಮ್ಮನಹಳ್ಳಿ ಕ್ಷೇತ್ರದ ಜನತೆಗೆ ಒಳಿತಿಗಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರ ಸವಿ ನೆನಪಿಗಾಗಿ ಇವತ್ತೇನು ಅಗರಿಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು, ಹಣ್ಣು, ಬ್ರೆಡ್ ಅನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಲಾಯಿತು. ಅದೇ ರೀತಿಯಾಗಿ ಅವರ ಮಾರ್ಗದರ್ಶನಗಳು ನಾವೆಲ್ಲ ಅಳವಡಿಸಿಕೊಂಡು ಹಳ್ಳಿಗಳಲ್ಲಿ ಸಿದ್ದರಾಮಯ್ಯನವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಸರ್ಕಾರದಿಂದ ಏನು ಸೌಲಭ್ಯಗಳು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬಡವರಿಗಾಗಿ ಶ್ರಮಿಸಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದಾರೆ. ಪತ್ರೇಶ್ ಶ್ರೀಮಠ್ ಅವರು ಇವತ್ತೇನು ವಿಶೇಷ ಸರ್? ಇವತ್ತು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತೇನು ಹಿಂದೆ ಅತಿ ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ದೇವರಾಜ ಅರಸು ಅವರ ದೀರ್ಘಕಾಲದ ಮುಖ್ಯಮಂತ್ರಿಯ ದಾಖಲೆಗಳನ್ನ ಇವತ್ತು ಸರಿಗಟ್ಟಿ ಇವತ್ತು ಅದನ್ನು ಮುರಿದು ಅಂತ ಒಂದು ಗರಿಮೆಯನ್ನ, ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಭಾಗ್ಯಗಳ ಸರ್ದಾರ ಹಂಚಿಕೊಂಡು ಬಡಪರವಾದಂತಹ, ಶೋಷಿತರ ಪರವಾದಂತಹ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಜನರ ಆರ್ಥಿಕ ಮಟ್ಟವನ್ನು ಸುಧಾರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಯಾರಾದರೂ ಈ ಕರ್ನಾಟಕದಲ್ಲಿ ಮಾಡಿದ್ರೆ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತೇನು 56,000 ಕೋಟಿ ರೂಪಾಯಿಗಳ ನೇರವಾದಂತಹ ಗ್ಯಾರಂಟಿ ಯೋಜನೆಗಳು ನೇರವಾಗಿ ಫಲಾನುಭವಿಗಳ ಖಾತೆಗೆ ತಲುಪುವಂತೆ, ಫಲಾನುಭವಿಗಳಿಗೆ ಸೇರುವಂತೆ ಮಾಡಿದಂತ ದೇಶಾಖಂಡದ ಅತಿ ದೊಡ್ಡ ಬೃಹತ್ ಗ್ಯಾರಂಟಿ ಯೋಜನೆಗಳ ಅಧಿಕಾರವಾದಂತಹ ಸಿದ್ದರಾಮಯ್ಯನವರು ಅಟೇನಿ ದಾಖಲೆ ಮಾಡಿದ್ದಾರೆ. ಅವರಿಗೆ ನಾವು ಬಹಳ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಜನ ಇವತ್ತೇನು ಶಕ್ತಿ ನೀಡಿದ್ದಾರೆ, ಆ ಶಕ್ತಿ ಇನ್ನೂ ಹೆಚ್ಚಾಗಲಿ, ಅವರಿಗೆ ಜನರ ಶಕ್ತಿ ಇನ್ನೂ ಹೆಚ್ಚೆಚ್ಚು ದೊರಕಲಿ ಅಂತ ಆಶಿಸುವ ಜೊತೆಗೆ ಅವರಿಗೆ ದೇವರು ದೀರ್ಘಾಯಸ್ಸು ಮತ್ತು ಆರೋಗ್ಯವನ್ನು ಹೆಚ್ಚೆಚ್ಚು ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಸಿದ್ದರಾಮಯ್ಯನವರ 7 ವರ್ಷಗಳನ್ನು ಪೂರೈಸಿ ಇವತ್ತು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿ ಒಂದು ಹೆಜ್ಜೆ ಮುಂದುವರಿದಿದ್ದಾರೆ. ಇವತ್ತು ಆ ಒಂದು ಸಂವಿಧಾನಿಕವಾಗಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದ ಒಂದು ಏಳಿಗೆಗಾಗಿ ಇನ್ನು ಮುಂದೆ ಉತ್ತಮವಾಗಿ ಕೆಲಸ ಮಾಡುವಂಥ ಒಂದು ಯೋಚನೆಯಿಂದ ಅವರ ನೆನಪಿನಲ್ಲಿ ಇವತ್ತು ಎಲ್ಲ ಹಾಲು ಬೆಣ್ಣು ವಿತರಣೆ ಮಾಡ್ತಾ ಇದ್ದಾರೆ ಮದುವೆಗಳಿಗೆ. ಅದೇ ರೀತಿ ಇವತ್ತು ಸರ್ಕಾರ ಇನ್ನೂ 5 ವರ್ಷ ನಡೆಸತಕ್ಕಂಥ ಶಕ್ತಿಯನ್ನು ದೇವರು ಸಿದ್ದರಾಮಯ್ಯನವರಿಗೆ ಕೊಡಲಿ. ಎಲ್ಲ ಒಂದು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಕ್ಕಾಗಿ ಇನ್ನೂ ಹೆಚ್ಚು ದುಡಿಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಇನ್ನು ವಿಚಾರಣೆ ಮಾಡೋದ್ರಲ್ಲಿ ಸರ್ಕಾರದ ಯೋಜನೆಗಳು ಯಶಸ್ವಿಯಾಗಲಿ ಅವರ ಒಂದು ಆಡಳಿತದಲ್ಲಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಖುಷಿ ಪಡ್ಕೊಂತ ಎಲ್ಲರಿಗೂ ಬಂದಿಸಿ 2 ಮಾತು ಮುಗಿಸ್ತಾರೆ. ಅಧ್ಯಕ್ಷರು ಹೇಳ್ರಿ, ನಿಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಸಿದ್ದರಾಮಯ್ಯನವರ ಸಿಎಂ ಆದ್ಮೇಲೆ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ಅದರ ಪ್ರಭಾವ ಏನಾದರೂ ಇದೆಯಾ? ಈಗ ಹೇಗಿದೆ ನೋಡಿ ಸರ್, 5 ವರ್ಗಗಳ ಚಾಂಪಿಯನ್ ಅಂತಾನೆ ಕರ್ತಕ್ಕಂಥ ಸಿದ್ದರಾಮಯ್ಯನವರು ಏನ್ ಮೊದಲೇ ಅವಧಿಗೆ ಸಿಎಂ ಆಗಿ ಅಧಿಕಾರ ನಿರ್ವಹಿಸಿದ್ರು ಅದು ಈ ನಾಡು ನೋಡಿದೆ. ಯಾಕಂದ್ರೆ ಭಾಗ್ಯಗಳ ಸರ್ದಾರ ಅಂತಾನೆ ಅವರು ಹೆಸರು ತಗೊಂಡ್ರು. ಯಾರು ಹಸಿವಿನಿಂದ ಮಲಗಬಾರದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಬಸವ ಜಯಂತಿ ದಿನ ಒಂದು ಅಧಿಕಾರ ಸ್ವೀಕರಿಸಿದ್ರು, ಅವತ್ತೇ ಫಸ್ಟ್ ಆದೇಶ ಅನ್ನಭಾಗ್ಯ ಆದೇಶಕ್ಕೆ ಅವರು ಸಹಿ ಹಾಕಿದ್ರು. ಅದು ಅವರ ಬದ್ಧತೆ. ಅದೇ ರೀತಿ ಅನ್ನಭಾಗ್ಯ, ಕೃಷಿ ಭಾಗ್ಯ, ಆರೋಗ್ಯ ಭಾಗ್ಯ ಅನ್ನುವಂತ ಮುಂತಾದ ಹಲವಾರು ಜನಪರ ಯೋಜನೆಗಳನ್ನು ನೀಡಿ ಈ ನಾಡಿನಲ್ಲಿ ಚಳಿಯದೆ ಜನರ ಮನಸ್ಸಿನಲ್ಲಿ ಇರತಕ್ಕಂಥ ಏಕೈಕ ರಾಜಕಾರಣಿ ಸಿದ್ದರಾಮಯ್ಯ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡಿದ್ರು ಅನ್ನುವಂತಹ ಹೆಮ್ಮೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಅದೇ ರೀತಿ 2ನೇ ಅವಧಿಯಲ್ಲಿ ಏನು
ಪ್ರಪಂಚದಲ್ಲಿ ನೀಡಲಾರದೆ ಆಗದೇ ಇರತಕ್ಕಂತ ಕೆಲ ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ದಾರೆ. ಇವತ್ತು ಇಡೀ ನಾಡಿನ ಜನ ಖುಷಿಯಾಗಿದ್ದಾರೆ. ಅವರ ಆಡಳಿತ ಇನ್ನೂ ಹೆಚ್ಚು ಅವಧಿಗೆ ಮುಂದುವರಿಲಿ ಅನ್ನುವ ಆಶಯವನ್ನು ಅಗ್ರಿಗೌಂಡನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಆಶಿಸ್ತಾ ಇದ್ದೀವಿ. ಹಾ ಸರ್ ಹೇಳ್ರಿ. ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬರಿಗೆ ಈಗ ಅತಿ ದಾಖಲೆ ಮಾಡಿದಂತ ಬಜೆಟ್ ಮಾಡಿದಂತ ದಾಖಲೆ ಅವರಿಗೆ ಇದ್ರ ಮೇಲಿದೆ. ನಮ್ಮ ಕರ್ನಾಟಕ ಆಗ್ಲಿ ನಮ್ಮ ಇಂಡಿಯಾದಾಗಲಿ ಇಂಪ್ರೂವ್ಮೆಂಟ್ ಮಾಡಿದಂತ ಸಿದ್ದರಾಮಯ್ಯನವರು ಯಾವ ಮುಖ್ಯಮಂತ್ರಿನೂ ಮಾಡಿಲ್ಲ ಜನಪರವಾಗಿ. ಈಗ ಲೋಕಲ್ ಸ್ವಲ್ಪ ಮಧ್ಯಮ ವರ್ಗ ಮಹಿಳೆಯರಿಗೆ ಎಲ್ಲರಿಗೆ 2,000 ರೂಪಾಯಿ ಬರ್ತಿದೆ. ಆಮೇಲೆ ನಮ್ಮ ಪಡಿತರ ಚೀಟಿಗೆ 10 ಕೆಜಿ ಅಕ್ಕಿ ಬರ್ತಿದೆ. ಆಮೇಲೆ ನಮ್ಗೇನಾಗಿದೆ ಅಂದ್ರೆ ಅನ್ನ ಭಾಗ್ಯ ಐತಿ 10 ಕೆಜಿ ಎಲ್ಲದು. ಆಮೇಲೆ ನಮ್ಮ ಪ್ರತಿ ಮಹಿಳೆಗೆ BPL ಆಗಲಿ APL ಆಗಲಿ ಅನ್ನ ಇದು 2,000 ರೂಪಾಯಿಗಳನ್ನು ಅವರಿಗೆ ಅಕೌಂಟಿಗೆ ಜಮಾ ಗ್ಯಾರಂಟಿಗಳದಾವಲ್ಲ. ಬಸ್ ಫ್ರೀ ಐತಿ ಶಕ್ತಿ ಯೋಜನೆದಾಗ ಎಲ್ಲ ಕರೆಂಟ್ ಎಲ್ಲ ಆ ಜಾತಿ ಈ ಜಾತಿ ಅಲ್ಲದ ಎಲ್ಲ ಮನೆ 200 ಯೂನಿಟ್ ಕರೆಂಟ್ ಫ್ರೀ ಅನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಇಷ್ಟೆಲ್ಲ ಕೊಟ್ರಲ್ಲ, ಮುಂದೆ ಏನಾದ್ರೂ ಮಾಡ್ಬೇಕನ್ಸುತ್ತಾ ನಿಮಗೆ? ಇನ್ನು ಏನಾದ್ರು ಮಾಡ್ಬೇಕು ಅವರು? 2.5 ವರ್ಷ ಅವ್ರ ಮುಂದೆ ಅರ್ಧಂದ್ರೆ ಅವ್ರ ಮುಖ್ಯಮಂತ್ರಿ ಆಗ್ಬೇಕು. ಅವರು ಆದ್ನಂದ್ರೆ ಎಲ್ಲ ಯುವಕರಿಗೆ ಎಲ್ಲ ಉದ್ಯೋಗವನ್ನು ನೀಡ್ಬೇಕು. ಅವ್ರು ಎಲ್ಲ ಗ್ರಾಜುಯೇಟ್ ಮೋದಿ ಪಕಡ ಮಾಡ್ರಿ ಅಂತ ಏನಲ್ಲ, ಎಲ್ಲ ಹುಡುಗರಿಗೆ ಗೌರ್ಮೆಂಟ್ ನೌಕರಿಯನ್ನು ಅವ್ರು ಕೊಡಿಸ್ಬೇಕು. ಯುವಕರಿಗೆ ಅವ್ರಿಗೆಲ್ಲ ನಮ್ಮ ಕರ್ನಾಟಕದಾಗ ಇದ್ದಂತ ನಮ್ಮ ಕರ್ನಾಟಕನ ಮಾದರಿ ಆಗ್ಬೇಕು ಇಡೀ ಇಂಡಿಯಾಕ್ಕೆ. ಸಿದ್ದರಾಮಯ್ಯನವರ ಆ ತರ ಅವ್ರು ಮಾಡ್ಕೊಡ್ಬೇಕಂತ ಹೇಳಿ